ಸುಬ್ಬು, ಅದು ದಡಂಬಿ ಅಲ್ಲ, ಗೋಡಂಬಿ. ಗೋಡಂಬಿ. ನೀನು ಹಿಂಗೆ ಎಡಬಣಗಿ ಕೆಲಸ ಮಾಡ್ತೀಯ ಅಂತ ಗೊತ್ತಿದ್ದೆ ನಾನು ಇನ್ನೊಂದು ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ಯಾನಿಟೈಸರ್ ತಗೊಂಬ. ಹೊಟ್ಟೆಗೆ ತಿನ್ನೋ ಅನ್ನಕ್ಕೆ ಖರ್ಚು ಮಾಡೋದಕ್ಕಿಂತ ಈ ಸ್ಯಾನಿಟೈಸರ್ ಸೋಪು ಖರ್ಚು ಮಾಡೋದೇ ಆಗೋಯ್ತು. ಎಂಥ ಕಾಲ ಬಂತಪ್ಪ. ಸುಬ್ಬು, ಮಾಸ್ಕ್ ಹಾಕೊಂಡು ಬಾಯಿ ಮುಚ್ಕೋ. ಬಾಯಿನ ನೀಟಾಗಿ ಮುಚ್ಕೊ ಅಂತ ಹೇಳ್ದೆ ಸುಬ್ಬು. ಹಾಂ ಅಕ್ಕ, ಭಾವನ ಯಾಕೆ ಅಷ್ಟು ಅವಸರವಾಗಿ ಅಂಗಡಿಗೆ ಕಳಿಸ್ದೆ? ಬರ್ತಾ ನಾನೇ ತರ್ತೀನಿ ಅಂತ ಹೇಳಿರ್ಲಿಲ್ವಾ? ಈ ಮನೆಗೆ ಬಂದಾಗ್ಲಿಂದ ಹೊರೆ ಮೇಲೆ ಹೊರೆ ಆಗ್ತಾ ಇದ್ದೀವಿ, ಅದರಲ್ಲಿ ಇದು ಬೇರೆನಾ? ಇಷ್ಟು ವರ್ಷ ಆದ್ಮೇಲೆ ಬಂದಿದ್ದೀರಾ, ಇದರಲ್ಲಿ ಏನು ಹೊರೆ ಅಕ್ಕ? ನಾವು ಒಂದೇ ಹೊಟ್ಟೆಲಿ ಹುಟ್ಟಿರ್ಬೋದು, ಆದರೆ ನಮ್ಮಿಬ್ಬರು ಹೊಟ್ಟೆನೂ ಬೇರೆ ಬೇರೆ. ದುಬೈಲಿರೋ ನಿನ್ನ ಗಂಡನಿಗೆ ಈ ವಿಷಯ ಗೊತ್ತಾದರೆ ಸುಮ್ಮನೆ ನಿನಗೆ ಬೈತಾನೆ. ಯಾಕೆ ಬೈಸ್ಕೋಬೇಕು? ಅಕ್ಕ, ಅನು ನೋಡಿ ನಿಮ್ಮಮ್ಮ ಹೇಗೆ ಮಾತಾಡ್ತಾಳೆ. ಚಿಕ್ಕಿ, ಬೇರೆ ವಿಷಯದಲ್ಲಾಗಿದ್ರೆ ನಾನು ನಿನಗೆ ಸಪೋರ್ಟ್ ಮಾಡ್ತಿದ್ನೇನೋ, ಆದರೆ ಈ ವಿಷಯದಲ್ಲಿ ನಾನು ನಮ್ಮ ಅಮ್ಮಂಗೆ ಸಪೋರ್ಟ್. ಈಗ ತಾನೇ ಸಾಕಷ್ಟು ಕೆಲಸ ಮಾಡಿ ಬಂದಿದ್ಯಾ ಚಿಕ್ಕಿ, ರೆಸ್ಟ್ ಮಾಡಬಾರ್ದಾ? ಸರಿ, ಅಮ್ಮ ಮಗಳು ಒಂದಾಗ್ಬಿಟ್ಟಿದ್ದೀರಾ, ಏನಾದರೂ ಮಾಡಿ. ಅಕ್ಕ, ನನಗೆ ನೈಟ್ ಡ್ಯೂಟಿ ಇದೆ, ನಾನು ಹೊರಡ್ತೀನಿ. ಹುಷಾರು ಪೂರ್ಣಿ. ಆಯ್ತಕ್ಕ. ಹುಷಾರು ಚಿಕ್ಕಮ್ಮ. ಆಯ್ತು ಪುಟ. ಅಮ್ಮ, ಚಿಕ್ಕಿನೇ ಇರಬೇಕು. ಇಲ್ಲ, ನಿಮ್ಮಪ್ಪ. ಇಲ್ಲಮ್ಮ, ಚಿಕ್ಕಿ ಏನೋ ಮರ್ತಿರ್ಬೇಕು ನೋಡು. ನಿಮ್ಮ ಅಪ್ಪನೇ ಇರು, ನೋಡ್ತೀನಿ. ಆಂಟಿ, ನಾನು ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ? ನೀನೇನು ಇಲ್ಲಿ? ಏನಂಟಿ ನೀವು ಮನೆಗೆ ಬಂದವ್ರನ್ನ ಹೀಗ ಕೇಳೋದು? ನೀನು ನಮ್ಮನೆಗೆ ಬಂದಿದ್ರೆ ಕೇಳ್ತಾ ಇರಲಿಲ್ಲ, ನಾವೇ ಇನ್ನೊಬ್ರು ಮನೆಗೆ ಬಂದಿದ್ದೀವಿ, ಕೇಳ್ತಾ ಇರೋಕ್ಕಾಗುತ್ತಾ? ಅದು ಕೊರೋನಾ ಟೈಮು. ಡೋಂಟ್ ವ್ಯಾರಿ ಆಂಟಿ, ನಾನೇನು ವಟಾರದಿಂದ ಬಂದಿಲ್ಲ. ವಟಾರ ಸೀಲ್ ಡೌನ್ ಆಗಿರೋ ವಿಷಯ ನನಗೂ ಗೊತ್ತು. ನಾನು, ಅಮ್ಮ, ಮಾವ ಎಲ್ಲರೂ ತಿಪ್ಟೂರಲ್ಲಿದ್ವಿ. ಈಗ ಒಳಗೆ ಬರ್ಬೋದಾ? ಬಾರೆ ರಮ್ಯಾ. ಅನು, ಹುಷಾರು. ಒಂದು ನಿಮಿಷ ಇರು. ಕೈ ಹಿಡಿ. ಸ್ವಲ್ಪ ಇರೋದು ಅಡ್ಜಸ್ಟ್ ಮಾಡ್ಕೊ. ಲೇ ರಮ್ಯಾ, ಆರೆಂಜ್ ಝೋನ್ ಬಿಟ್ಟು ರೆಡ್ ಝೋನಿಗೆ ಬರೋವಂಥ ದುಸ್ಸಾಹಸ ಯಾಕೆ ಮಾಡಿದೆ? ಏನೇ ನೀನು ತುಂಬ ದಿವಸ ಆದ್ಮೇಲೆ ಫ್ರೆಂಡ್ ಮನೆಗೆ ಬಂದಿದ್ದಾಳೆ ಅಂತ ಖುಷಿ ಪಡೋದು ಬಿಟ್ಟು ಯಾಕೆ ಬಂದೆ ಅಂತ ಕೇಳ್ತೀಯಲ್ಲ, ಹೋಗೆ. ಮೇಡಮ್ಮು ತಿಪ್ಟೂರಿಂದ ನನ್ನಂತೂ ನೋಡಕ್ಕೆ ಬಂದಿರಲ್ಲ. ಇನ್ನು ವಟಾರ ಸೀಲ್ ಡೌನ್ ಆಗಿದೆ, ಅಲ್ಲಿಗೂ ನೀನು ಹೋಗಲ್ಲ. ಮತ್ತ್ಯಾಕೆ ನೀನು ಇಲ್ಲಿಗೆ ಬಂದಿದ್ದು? ಊರಿಂದ ತೆಂಗಿನಕಾಯಿ ವ್ಯಾಪಾರಕ್ಕೆ ಅಂತ ಈ ಕಡೆ ಬರಬೇಕಿತ್ತು ಮಾವನಿಗೆ. ಸಂಪತ್ತು ಬರ್ತಿದ್ದ, ನಾನು ಗಾಡಿ ಹತ್ಬಿಟ್ಟೆ. ನೀನು ನೋಡಬೇಕು ಅನ್ನಿಸ್ತು, ಬಂದ್ಬಿಟ್ಟೆ. ಮತ್ತೆ ಹೊರಟೋಗ್ತೇನೆ? ಇಲ್ಲ ಅನು, ಅಮ್ಮನಿಗೂ ಅಲ್ಲಿರೋಕ್ಕೆ ಇಷ್ಟ ಇಲ್ಲ. ವಟಾರ ಕ್ಲಿಯರ್ ಆಗೋವರೆಗೂ ಇಲ್ಲೇ ಎಲ್ಲಾದರೂ ಮನೆ ನೋಡಬೇಕು ಅಂದ್ಕೊಂಡಿದ್ದೀವಿ. ಸಂಪತ್ ಆಮೇಲಿಂದ ಬಂದು ಮನೆ ಹುಡುಕ್ತಾನೆ. ಬಾಡಿಗೆ ಮನೆನಾ? ಹೊಲ ತೋಟ ಗದ್ದೆ ಅಂತ ಇರೋದು ಬಿಟ್ಟು ಯಾಕೆ ನಿಂಗೆ ಈ ಕಷ್ಟ? ಆದರೆ ಅದು ನನ್ನೂರಲ್ವಲ್ಲ. ನಾವು ಹುಟ್ಟಿ ಬೆಳೆದಿರೋ ನಿನ್ನಂಥ ಫ್ರೆಂಡ್ನ ಕೊಟ್ಟಿರೋ ಈ ಬೆಂಗಳೂರೇ ನನ್ನೂರು. ಈ ಊರನ್ನ ನಿನ್ನ ಬಿಟ್ಟು ಹೇಗಿರಲಿ ಹೇಳು? ಡೋಂಟ್ ವರಿ ರಮ್ಯಾ, ನಾನೇ ನಿನಗೆ ಬಾಡಿಗೆ ಮನೆ ಹುಡ್ಕೊಡ್ತೀನಿ, ಓಕೆನಾ? ಥ್ಯಾಂಕ್ಸ್ ಅನು. ನಾನೇನಾದರೂ ಅಲ್ಲೇ ಇದ್ದರೆ ನಮ್ಮ ಮಾವ ನನ್ನ ಯಾರಿಗೆ ಗಂಟಾಗ್ತಾರೋ ಏನೋ, ಯಾರಿಗೂ ಗೊತ್ತು. ಮೊನ್ನೆನೂ ನನ್ನ ನೋಡೋಕ್ಕೆ ಯಾರೋ ಬಂದಿದ್ರು, ನನಗಿಂತ 15 ವರ್ಷ ದೊಡ್ಡೋನು ಅವಯ್ಯ. ಎಲ್ಲರೂ ನೀನು ಆರ್ಯ ಸರ್ ಥರನೇ ಒಳ್ಳೆಯವರಾಗಿರ್ತಾರೆ ಅಂತ ಹೇಗೆ ನಂಬೋದು? ಮೆತ್ತಿಗೆ ಕಣೆ. ಸರಿ, ನಿನ್ನ ಕ್ರೋಶೆ ಹಾಬಿ ಎಲ್ಲಿಗೆ ಬಂತು? ಸರ್ಪ್ರೈಸ್. ನಾನು ಅದನ್ನು ಮೊದಲು ಆರ್ಯ ಸರ್ಗೆ ತೋರಿಸೋದು. ಇದಕ್ಕೆ ಇಲ್ಲ ಅಲ್ವಾ? ಅದು ಬಿಡು. ಲೇ ರಮ್ಯಾ, ಆರ್ಯ ಸರ್ ನನ್ನನ್ನು ನಾಳೆ ಅವ್ರ ಮನೆಗೆ ಕರ್ತಿದ್ದಾರೆ ಕಣೆ. ನಿಜವಾಗ್ಲೂನಾ? ನಾಳೆ ಅವ್ರ ಮನೆಗೆ ಹೋಗಿ ನನ್ನ ಕೈಯಾರೆ ಹಿಂಡಿರೋ ಅಂಥ ಮಫ್ಲರ್ನ ನಾನೇ ಕೊಡ್ತೀನಿ. ಸೂಪರ್ ಅನು. ಹೇಳಿಲ್ವಾ ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು ಅಂತ? ಎಲ್ಲ ಓಕೆ ಅಲ್ವಾ? ಎಸ್ ಸರ್, ಎವ್ರಿಥಿಂಗ್ ಇಸ್ ಫೈನ್. ಆ್ಯಂಡ್ ಉಳಿದಿದ್ದು ನಾಳೆ ಆಫೀಸಲ್ಲಿ ಡಿಸ್ಕಸ್ ಮಾಡೋಣ.
20% ಸ್ಟಾಫ್ನ ಮಾತ್ರ ಬರಕ್ಕೆ ಹೇಳಿದ್ದೀನಿ ಆ್ಯಂಡ್ ವೀಕ್ ಬೈ ವೀಕ್ ವಿ ಕ್ಯಾನ್ ಗೋ ಆನ್ ಇನ್ಕ್ರೀಸಿಂಗ್. ಇನ್ನೊಂದು ಮುಖ್ಯವಾದ ವಿಷಯ, ನಾವೆಲ್ಲರೂ ಸರ್ಕಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸೋಣ. ಸರ್ಕಾರಿ ನಿಯಮಗಳು ಅನ್ನೋದಕ್ಕಿಂತ ಕಾಳಜಿ ಇರಲಿ. ನಾವೆಲ್ಲರೂ ಪ್ರತಿಯೊಬ್ಬರು ಕೊರೋನಾ ವಿರುದ್ಧದ ಮುನ್ನೆಚ್ಚರಿಕೆಗಳನ್ನು ವಹಿಸ್ಕೊಳ್ಳೋಣ. ಸೆಕ್ಯೂರಿಟಿ ನರ್ಸ್ಗಳಿಗೆ ಎಲ್ಲ ಹೇಳಾಗಿದೆ ಅಲ್ವಾ? ಹೇಳಿದ್ದೀನಿ ಸರ್. ನಾಳೆ ನಾನು ಆಫೀಸಿಗೆ ಬಂದರೂ ಸ್ವಲ್ಪ ಬೇಗನೆ ಹೊರಡಬೇಕಾಗತ್ತೆ. ನಾಳೆ ಹರ್ಷ ಮತ್ತು ಅತ್ತಿಗೆ ವೆಡ್ಡಿಂಗ್ ಆ್ಯನಿವರ್ಸರಿ ನೆನಪಿದೆ ಅಲ್ವಾ? ಜೇಂಡೆ ಸರ್, ಮೀರಾ, ಅಮ್ಮ ನಿಮ್ಮಿಬ್ಬರ ಹತ್ರ ಮಾತಾಡಬೇಕು ಅಂತ ಹೇಳ್ತಾಯಿದ್ರು. ನೀವೇ ಅವ್ರಿಗೆ ಫೋನ್ ಮಾಡಿ. ಸರಿ ಸರ್. ಶೋರ್ ಸರ್. ನೀವು ಆ ಗುಡ್ಸೋ ಟೆಕ್ನಿಕ್ ಹೇಳ್ಕೊಟ್ರಲ್ಲ, ಬ್ಯೂಟಿಫುಲ್ ದಾದಾ. ಗುಡ್ಸೋದು ಎಷ್ಟು ಸುಲಭವಾಗೋಯ್ತು ಗೊತ್ತಾ? ಮತ್ತು ಸಾಧು ಸನ್ಯಾಸಿ ಅಂತ ಏನೋ ಹೇಳಿದೆ. ಏನು ಹೇಳ್ಕೊಟ್ಟೆ ಆರ್ಯ? ಅದೇ ಅಮ್ಮ, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಹರ್ಷ ಬ್ರೋ ಇನ್ನೂ ನಾಳೆ ಪಾರ್ಟಿ ಬಗ್ಗೆ ಮಾತಾಡ್ತಿದ್ದಾರೆ, ಫಸ್ಟ್ ಅದನ್ನ ಕೇಳಿಸ್ಕೊಳ್ಳೋಣ. ತುಂಬ ಮುಖ್ಯವಾದದ್ದೇನಿಲ್ಲ, ಈಗಾಗಲೇ ನಾವು ಮಾತಾಡ್ಕೊಂಡಿರೋದೆ. ಕೊರೋನಾಯಿಂದಾಗಿ ನಾವು ಹೆಚ್ಚು ಜನರನ್ನು ಕರೆಸಿಲ್ಲ. ಅದಕ್ಕೆ ನಿಮ್ಮ ತಂದೆ ತಾಯಿ ವಿದೇಶದಿಂದ ಬರೋಕ್ಕಾಗ್ತಿಲ್ಲ ಅನ್ನೋದಕ್ಕೆ ನಿಮಗೆ ತುಂಬ ಬೇಸರ ಇದೆ ಅನ್ನೋದು ನನಗೆ ಗೊತ್ತು. ಇದೆಲ್ಲ ಸರಿಗೆ ಹೋಗಲಿ. ಆಮೇಲೆ ಎಲ್ಲರನ್ನೂ ಕರೆಸಿ ಒಂದು ದೊಡ್ಡ ಪಾರ್ಟಿ ಕೊಡೋಣ ಅಂತೆ. ಐ ನೋ ದಿಸ್ ನೋ ಅದು ವೇ. ಆದರೂ ಬ್ರೋ ಇನ್ ಲಾ, ನೀವು ಮತ್ತು ಮಾಮ್ ಇನ್ ಲಾ ಇಷ್ಟೊಂದು ಕಾಳಜಿ ತಗೊಂಡು ನನಗೆ ಇಷ್ಟ ಆಗೋ ಹಾಗೆ ಪ್ಲ್ಯಾನ್ ಮಾಡ್ತಿರೋದು ನಂಗೆ ತುಂಬ ಖುಷಿನೇ. ಕೆಲಸಗಾರೆಲ್ರಿಗೂ ವ್ಯವಸ್ಥೆ ಮಾಡಿ ಊರಿಗೆ ಕಳಿಸಿದ್ದೀವಿ. ಈಗ ಒಬ್ಬೊಬ್ಬರೇ ವಾಪಸ್ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಏನು ಮಾಡೋದು ಆರ್ಯ? ಎಲ್ಲರನ್ನೂ ಒಟ್ಟಿಗೆ ಕರೆಸೋದು ಬೇಡಮ್ಮ, ಒಬ್ಬೊಬ್ಬರನ್ನೇ ಕರೆಸೋಣ. ಅಲ್ಲಿವರೆಗೂ ನಾವೇ ನೋಡ್ಕೊಳ್ಳೋಣ. ನಾನು ಜೈಂಡೆ ಮೀರನ್ಗೂ ಹೇಳ್ತೀನಿ. ಹಾಂ, ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್. ನಾಳೆ ಎಲ್ಲರೂ ಮನೆಯವರೇ ಇರ್ತಾರೆ ಅಂದ್ಬಿಟ್ಟು ಯಾರು ಸಿಂಪಲ್ ಆಗಿ ರೆಡಿ ಆಗೋಂಗಿಲ್ಲ. ಎಲ್ಲರೂ ಪಾರ್ಟಿಗೆ ರೆಡಿ ಆಗೋಂಗೆ ಆಗಬೇಕು. ಓಕೆನಾ? ಜನ